ಬಿಗ್ ಬಾಸ್ ಹೇಳಿದ್ದೀನಲ್ಲ, ನಾನು ರಾತ್ರಿನೇ DC ಫೋನ್ ಮಾಡಿ ಹೇಳಿದ್ದೀನಿ, ಅವ್ರಿಗೊಂದು ಆಪರ್ಚುನಿಟಿ ಕೊಡಿ, ಅವರು ಏನಿದ್ರು ಅವರೆಲ್ಲ ರೆಕ್ಟಿಫೈ ಮಾಡಿಕೊಳ್ಳಿ ಅಂತ ಹೇಳಿದ್ದೀನಿ. ಯಾಕೆಂದರೆ ನಮ್ಮ ಇಂಡಸ್ಟ್ರಿ ಬೆಳಿಬೇಕು, ಬೇಕಾದಷ್ಟು ಇದೆಲ್ಲ ಸಮಸ್ಯೆ ಇತ್ತು ಅಂದರೆ ದಯವಿಟ್ಟು ಅದೆಲ್ಲ ಆಗಬೇಕು. ಅದೇನು ದೊಡ್ಡೇನು ಫ್ಯಾಕ್ಟ್ರಿ ಏನಲ್ಲ ಬಿಗ್ ಬಾಸ್ಗೆ. ಏನಾದ್ರು ಸಣ್ಣ ಪಣ್ಣ ಇತ್ತು ಅಂತಂದರೆ ಅದನ್ನೆಲ್ಲ ರೆಕ್ಟಿಫೈ ಮಾಡ್ಕೊಳ್ಳಿ ಅಂತ ಅವರು ಯಾರೋ ನಿನ್ನೆ ಬಂದಿದ್ರು, ಅವ್ರಿಗೂ ಹೇಳಿ ಕಳಿಸಿದ್ದೀನಿ ನಾನು. ಏನು ನಮ್ಮ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನಾರ್ಮ್ಸ್ ಏನಿದೆ ಅದೆಲ್ಲ ಕಂಪ್ಲೀಟ್ ನೀವೆಲ್ಲ ಮಾಡಬೇಕು ಅಂತ ಅವ್ರಿಗೆ ಗೈಡೆನ್ಸ್ ಮಾಡಿ ಕಳಿಸಿದ್ದೀನಿ. ಬಿಗ್ ಬಾಸ್ ಮನೆ ಓಪನ್ ಬೆನ್ನಲ್ಲೇ ನಟ ಸುದೀಪ್ ಮಾಡಿರುವಂತಹ ಟ್ವೀಟ್ ಇದು. ಸುದೀಪ್ ಅವರೇ ಇದನ್ನು ಹೋಸ್ಟ್ ಮಾಡ್ತಾ ಇರುವಂಥದ್ದು. ಅವರ ಟ್ವೀಟ್ನ ಸಾಲುಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. DK ಶಿವಕುಮಾರ್ ಮತ್ತು ಮೊಹಮ್ಮದ್ ನಲ್ಪಾಡ್ ಅವರಿಗೆ ಧನ್ಯವಾದವನ್ನು ಅರ್ಪಿಸುವಂತಹ ಕೆಲಸವನ್ನು ಮಾಡಿದ್ದಾರೆ ಟ್ವೀಟ್ ಮೂಲಕ. ಬರೀ ಹೋಸ್ಟ್ ಮಾಡೋದು ಅಷ್ಟೇ ಅಲ್ಲ, ಕಿಚ್ಚ ಸುದೀಪ್ ಅವರು ತುಂಬ ರೆಸ್ಪಾನ್ಸಿಬಿಲಿಟಿಯನ್ನು ಕೂಡ ವಹಿಸ್ಕೊಂಡಿದ್ದಾರೆ ಬಿಗ್ ಬಾಸ್ ವಿಚಾರದಲ್ಲಿ. ಕಂಟೆಸ್ಟೆಂಟ್ಗಳಿಗೆ ಸಮಸ್ಯೆ ಆದಾಗ, ಶೋಗೆ ತೊಂದರೆ ಆದಾಗ ಮುಂದೆ ನಿಂತು ಅದನ್ನು ಫೇಸ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಈಗ ಈ ವಿಚಾರದಲ್ಲೂ ಕೂಡ ಕಿಚ್ಚ DK ಶಿವಕುಮಾರ್ ಜೊತೆಗೆ ಮಾತನಾಡಿರುವಂಥದ್ದು, ನಲ್ಪಾಡ್ ಜೊತೆಗೆ ಮಾತನಾಡಿರುವಂತಹ ವಿಚಾರ ಗೊತ್ತಾಗ್ತಿದೆ. ಹಾಗಾಗಿಯೇ ಸ್ಪೆಷಲ್ ಥ್ಯಾಂಕ್ಸ್ ಅನ್ನು ಕೂಡ ಅವರಿಗೆ ಅರ್ಪಿಸಿರೋದನ್ನು ನೀವು ಟ್ವೀಟ್ನಲ್ಲಿ ಗಮನಿಸ್ತಾ ಇದ್ದೀರಿ. ಕಳೆದ 2 ದಿನಗಳಿಂದ ನಡೀತಾ ಇದ್ದ ಬಿಗ್ ಹೈ ಡ್ರಾಮಾಕ್ಕೆ ಕೊನೆಗೂ ತೆರೆ ಬಿದ್ದಿದೆ. ಜಾಲಿವುಡ್ ಸ್ಟುಡಿಯೋಗೆ ಹಾಕಲಾಗಿದ್ದ ಬೀಗವನ್ನ ತೆಗೆಯೋಕೆ DCM DKಶ ಸೂಚನೆ ಕೊಟ್ಟಿದ್ದಾರೆ. ಜಾಲಿವುಡ್ ಓಪನ್ಗೆ ಸೂಚನೆ. ಬಿಡದಿಯಲ್ಲಿರುವ ಜಾಲಿವುಡ್ ಆವರಣದ ಮೇಲೆ ಸೀಲ್ ಅನ್ನ ತೆಗೆದುಹಾಕೋಕೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಜಿಲ್ಲಾಧಿಕಾರಿಗೆ ನಿರ್ದೇಶನ ನೀಡಿದ್ದೇನೆ. ಉಲ್ಲಂಘನೆಗಳನ್ನು ಪರಿಹರಿಸಿಕೊಳ್ಳೋಕೆ ಸ್ಟುಡಿಯೋಗೆ ಸಮಯ ನೀಡಲಾಗುತ್ತೆ. ಪರಿಸರ ಸಂರಕ್ಷಣೆಯ ಜೊತೆಗೆ ಕನ್ನಡ ಮನರಂಜನಾ ಉದ್ಯಮವನ್ನ ಬೆಂಬಲಿಸೋಕೆ ನಾನು ಬದ್ಧ ಆಗಿರ್ತೀನಿ. ಹೀಗಂತ DCM DK ಶಿವಕುಮಾರ್ ರಾತ್ರಿ ಟ್ವೀಟ್ ಮಾಡಿದ್ರು. ಬಿಗ್ ಬಾಸ್ ಅಷ್ಟೇ.